ಲೋಕಗಳಲ್ಲಿ ಭೀಕರವಾಗಿ ಕಾಡಬಲ್ಲ ನನ್ನನ್ನೇ ಕಾಡುತ್ತಿದೆ ಅದಾಗಲೂ ಈ ವಿಷರಾತ್ರಿಯನ್ನು ಕಾಡನಿದ್ರೆಯಲ್ಲಿದ್ದವನನ್ನ ಬಡಿದಬ್ಬಿಸಿದಂತಾಗಿದೆ ನನ್ನ ಭೋಜನವು ಸವಿಯುತ್ತಿದೆ. ಈ ಕಂಗಳಿಗೆ ಸುಖ ನಿದ್ರೆ ಇಲ್ಲ. ಆ ಮೇಘದ ಹರಿಯಿಂದ ಗದ್ದು ನೋಡುವ ಶರಶ್ಚಂದ್ರನ ಪೂರ್ಣ ಚಂದ್ರಕಾಂತಿಯಂತೆ ಕಂಗೊಳಿಸುತ್ತಿರುವುದು ನನ್ನ ಶೋಕನತನವನ್ನು ರಾಜಿಸುತ್ತಿರುವ ನಿನ್ನನ್ನು ನೋಡುತ್ತಾ ಅದೇ ತನ್ಮಯನ ಶರಶ್ಚಂದ್ರ ಪೂರ್ಣಚಂದ್ರ ಕಾಂತಿಯಂತೆ ನೀನು ನಿಜವಾಗಿಯೂ ಆ ಬ್ರಹ್ಮನ ಇಲ್ಲ ಪುಷ್ಪಾಕಾರರಾದ ವಸುಂಧರೆಯ ಕುಬಲಿಗೆ ಅಥವಾ ಶೃಂಗಾರ ವೀರನಾದ ಆ ಮನ್ಮಥನ ಸಹೋದರಿ ಎಂತಹ ಒಮ್ಮೆ ನೋಡಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಿದರೆ ಇನ್ನೊಮ್ಮೆ ನೋಡಬೇಕೆನ್ನುವಂತಹ ಆ ಮುಖದಲ್ಲೂ ಸಹ ಕಾಣಲಿ ವೈಭೋಜನ.
ಆಂತರ್ಯವೇನೋ ಕಳವಳಗೊಳ್ಳುತ್ತಿಲ್ಲ. ಇದಕ್ಕೆಲ್ಲ ಕಾರಣ ಆ ಜಾನಕಿ ಆಕೆಯನ್ನು ಆಕ್ರಮಿಸಿಕೊಂಡು ನನ್ನ ಶೋಕವನದಲ್ಲಿರಿಸಿ ಮೌನಾಕ್ರಂದನದಿಂದ ಕುಳಿತಿರುವ ಆಕೆಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನೇ ನಾನು ಕರೆಯದವನಾಗಿದ್ದೆ. ಏನು ಮಾಡಲಿ ಸೀತ, ಏನು ಮಾಡಲಿ? ನಿನ್ನ ಶೋಕವನದಲ್ಲಿರುವ ಸ್ಥಿತಿಯನ್ನು ನೋಡಿದರೆ ನನಗೂ ಸಹ ವ್ಯಥೆಯಾಗುತ್ತದೆ. ಏನು ಮಾಡಲಿ? ನನ್ನ ರಸಿ ಮಂಡಲದರಿಯ ಮಾತಿನಂತೆ ನಿನ್ನನ್ನು ಆ ರಾಮನಿಗೆ ಒಪ್ಪಿಸಿಕೊಳ್ಳುವೆ. ಆಂತರ್ಯ ಕೇಳುತ್ತಿಲ್ಲ. ಆದರೆ ಆ ನಿನ್ನ ರಾಮ ಲಕ್ಷ್ಮಣರು ನನ್ನ ಸಹೋದರಿಗೆ ಮಾಡಿದ ಅಪಮಾನಕ್ಕಾಗಿ ಈ ರೀತಿ ಮಾಡಬೇಕು. ಕರದೂಷಣಾದಿಗಳನ್ನು ಕೊಂದದ್ದು ತಪ್ಪಲ್ಲವೇ? ನನ್ನ ಸೈನ್ಯವನ್ನು ಕೊಂದದ್ದು ಅವರ ತಪ್ಪಲ್ಲವೇ? ನನ್ನ ಅಪ್ಪಣೆ ಇಲ್ಲದೆ ನನ್ನ ದಂಡಕಾರಣ್ಯಕ್ಕೆ ಬಂದದ್ದು ಅವರ ತಪ್ಪಲ್ಲವೇ? ನಾನೇನಾದರೂ ಆ ರಾಮ ನನ್ನದೂ ತಪ್ಪಾಯಿತೆಂದು ಹೇಳದೆ ನಿನ್ನನ್ನು ಆತನಿಗೆ ಒಪ್ಪಿಸಿದರೆ ಇಡೀ ಪ್ರಪಂಚವೇ ನನ್ನನ್ನು ದೂಷಿಸುತ್ತದೆ. ಯಾವ ರಾವಣ ಪರಮೇಶ್ವರನಿಗಾಗಿ ದಶಶಿರಗಳನ್ನು ಕಡಿದು ಹೋಮಕುಂಡದಲ್ಲಿ ಎಸೆದನು, ಯಾವ ರಾವಣ ತನ್ನ ತಾಯಿಯ ಲಿಂಗಾರ್ಚನೆಗಾಗಿ ಪರಮೇಶ್ವರನ ಲಿಂಗವನ್ನು ಭೂಲೋಕಕ್ಕೆ ತಂದನು, ಯಾವ ಕೈಲಾಸ ಪರ್ವತವನ್ನೆತ್ತಿ ನಟರಾಜನನ್ನ ನಾಟ್ಯವಾಡಿಸಿದನು, ಅಂತಹ ರಾವಣ ಒಂದು ಹೆಣ್ಣಿಗಾಗಿ ಸೋತು ಶರಣಾದ ಎನ್ನುವ ಅಪಮಾನವು ಸೂರ್ಯ ಚಂದ್ರವಿರುವವರೆಗೂ ನನ್ನನ್ನು ಬೆಂಬಿಡಬೇಕಲ್ಲ. ಇಲ್ಲ ಇಲ್ಲ, ನೀನು ಯಾರೆಂಬುದು ನಾನು ಅಲ್ಲೇ ಜಾತಿ. ಈ ರಾವಣನ ಮರಣವೇನೆಂಬುದು ನಿನಗೆ ತಿಳಿದಿಲ್ಲ ಜಾನಕಿ, ಆದರೆ ನಾನು ತಿಳಿದಿರುವೆ. ಸೀತೆ, ನೀನೇ ನನ್ನ ಮೋಕ್ಷದಾತೆ. ನಿನ್ನಿಂದಲೇ ನಾನು ಹೊಸ ಲೋಕವನ್ನು ನೋಡಬೇಕು, ಹೊಸ ಜನ್ಮವನ್ನು ಪಡೆಯಬೇಕು ಎಂಬುದು ನನ್ನ ಆಶ್ಚರ್ಯದಲ್ಲಿರುವ ಹುಟ್ಟನ್ನು ಬಲ್ಲ ಈ ರಾವಣ ಧರ್ಮ. ಇದಕ್ಕಾಗಿ ನಾವು ಈ ಕಾರ್ಯವನ್ನು ಮಾಡಲೇಬೇಕು. ಏನು ಮಾಡಲಿ? ಇಲ್ಲ, ಏನಾದರೂ ಸರಿ, ಆ ಜಾನಕಿಯನ್ನು ಹೊಂದಿ ನನ್ನ ಗುರಿಯನ್ನು ಸಾಧಿಸಲೇಬೇಕು. ಮಾಯೆ ಮಾಯೆ ಲಂಕೇಶ್ವರ, ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದೇನಾಗಬೇಕಾಗಿದೆ? ಮಾಯ, ನೀನೀಗಲೇ ಆ ಸೀತೆಯ ಅಂತರ್ಯವನ್ನು, ಆಕೆಯ ಅಂತರಂಗದಲ್ಲಿರುವ ರಾಮ ರಾಮ ಎನ್ನುವ ಜಪವನ್ನು ತ್ಯಜಿಸಿ ಈ ಲಂಕೇಶ್ವರನನ್ನು ವರಿಸುವಂತೆ ಮಾಡಬೇಕು. ಈಗಲೇ ಜಾಗ್ರತೆಯ. ಲಂಕೇಶ್ವರ, ನಿನಗೆ